ಮಂಡ್ಯ ಜಿಲ್ಲೆಯಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ, ಮೈಸೂರಲ್ಲೂ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ರೈತರು ಪ್ರತಿಭಟನೆಗಿಳಿದಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಪ್ರತಿಭಟನೆಯಾಗಿದೆ. CWRC ನಿರ್ದೇಶನವನ್ನು ವಿರೋಧಿಸಿ ಸರ್ಕಾರದ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆಗೆ ಅಡ್ಡಲಾಗಿ ಮಲಗಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಈ ನಿರ್ದೇಶನ ಏನಿದೆ ಇದು ಕರ್ನಾಟಕದ ಪಾಲಿಗೆ ಮರಣ ಶಾಸನ. ಕುಡಿಯೋದಕ್ಕೆ ನೀರಿಲ್ಲದಂತೆ ಒದ್ದಾಡುವಂಥ ಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರು ಹರಿಸೋದು ಸರಿನಾ, ಅಥವಾ ಆ ರೀತಿ ಆದೇಶ ಮಾಡಿದರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ ರೈತರು ಪ್ರಶ್ನಿಸ್ತಾ ಇದ್ದಾರೆ. ಕಾವೇರಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅನ್ನೋದು ಒತ್ತಾಟೆ. ಅಯ್ಯಯ್ಯೋ, ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕೂ ಬಿಡಕ್ಕಾಗಲ್ಲ. ನಮ್ ರಕ್ತ ಬೇಕಾದ್ರೂ ಕೊಡ್ತೀವಿ, ನೀರು ಮಾತ್ರ ಕೊಡಕ್ಕಿಲ್ಲ. ನಾವು ನಮ್ಮ ಮೆಟ್ರ ಕೂದ್ಬಿಟ್ಟು ರಕ್ತ ತಕವಾಗ್ಲಿ, ನಾವು ಮಾತ್ರ ನೀರು ಕೊಡಕ್ಕಿಲ್ಲ. ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕೂ ಕೊಡಲ್ಲ. ನಮ್ಮ ಮೈಸೂರಿಗೆ ನೀರು ಬೇಕು, ಕುಡಿಯಕ್ ನೀರು ಬೇಕು. ಹಕ್ಕನ್ನ ಕಸಿದುಕೊಳ್ತಕ್ಕಂಥ ಕೆಲಸವನ್ನ CWRC ಮಾಡ್ತಾ ಇದೆ. ನಾವಿವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನೀರನ್ನು ಬಿಡ್ತಕ್ಕಂಥ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಮಾಡಬಾರ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ತಮಿಳ್ನಾಡು ನೀರ್ಗಂಟಿ ಕೆಲಸ ಮಾಡ್ತಿದಾರೇನ್ರಿ? ತಮಿಳ್ನಾಡು ನೀರ್ಗಂಟಿ ಕೆಲಸ ಮಾಡ್ತಾ ಇದ್ರ. ವಿಜಯ್ ಅವ್ರನ್ನ ಕರೆಸಿ ಕುರ್ಚಿ ಮೇಜು ರಿಪೇರಿ ಮಾಡಿ ಅವನಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರ. ಯಾವುದೇ ಕಾರಣಕ್ಕೂ ಸರ್ಕಾರ ಮಾತುಕತೆಗೆ ಮುಂದಾಗಬಾರ್ದು. ಇವತ್ತು ಸಂಕಷ್ಟದ ಪರಿಸ್ಥಿತಿ ಇದೆ. ನಮ್ಮ ನೀರನ್ನ ಕಿತ್ಕೊಳ್ತಕ್ಕಂಥದ್ದು, ನಮ್ಮ ಕುಡಿಯೋ ನೀರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡೋನ್ ಜೊತೆ ನಾವ್ಯಾಕೆ ಮಾತಾಡಬೇಕು? ಮೊದಲು ವಿಜಯ್ ಹೇಳಿಕೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಕಗ್ಗಟ್ಟ ಪರಿಸ್ಥಿತಿಯ ನೀರನ್ನು ನಾವು ಕಿತ್ಕೊಳ್ಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.